ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬನ್ನಿ ಇವತ್ತು ಗೋಧಿ ಹಸಿಟ್ಟಲ್ಲಿ ಎಗ್ ಮೋಮೋಸ್ ಮಾಡೋದು ಹೇಗೆ ಅಂತ ನೋಡೋಣ. ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರೋ ಮೋಮೋಸು. ನಾನು ಮೈದಾದಲ್ಲಿ ಮಾಡಿದ್ದೆ, ಬಟ್ ಈ ಥರ ಮಾಡೋಣ ಗೋಧಿ ಹಸಿಟ್ಟಲ್ಲಿ ಅಂತ ನಾನು ಟ್ರೈ ಮಾಡಿದೆ. ಇದು ಸಹ ಚೆನ್ನಾಗಿ ಬಂದಿದೆ. ಮತ್ತು ಸಾಸ್ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಟೇಸ್ಟ್ ಕೊಟ್ಟಿದೆ ನೋಡಿ. ಇವಾಗ ಮೈದಾ ಮೋಮೋಸು ಮಾಡಿರೋ ಕ್ಲಿಪ್ ಹಾಕ್ತೀನಿ ನೋಡಿ. ಇದು ಸಹ ನೀಟಾಗಿ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಬನ್ನಿ ಇವಾಗ ಗೋಧಿ ಹಸಿಟ್ಟಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಸ್ವಲ್ಪ ಗೋಧಿ ಹಸಿಟ್ಟಿಗೆ ಉಪ್ಪು, ಎಣ್ಣೆ, ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ನಾದ್ಕೊಬೇಕು, ಅದು ಸಾಫ್ಟಾಗಿ ಬರೋವರೆಗೂ ನಾದ್ಕೊಬೇಕು. ಈ ಥರ ನಾದ್ಕೊಬೇಕು ನೋಡಿ. ಈ ಥರ ಸಾಫ್ಟಾಗಿ ಬರೋ ಥರ ನಾದ್ಕೊಳ್ಬೇಕು ನಾವು. ಇವಾಗ ಬನ್ನಿ ಸ್ಟಫ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕೋಣ. ಬಿಸಿ ಆಗಿದ ತಕ್ಷಣ ಸಾಸಿವೆ ಕಾಳು ಹಾಕೋಣ. ಇದು ಚಿಟಪಟ ಅನ್ನೋವಾಗ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು, ಅದನ್ನು ಸ್ವಲ್ಪ ಹಾಕೋಣ. ಯಾಕಂದರೆ ನಾವು ಮಾಡಿರೋ ಸ್ಟಫ್ ಎಲ್ಲ ಆಚೆ ಬಂದುಬಿಡುತ್ತೆ, ಅದಕ್ಕೆ ಸಣ್ಣದಾಗಿ ಹೆಚ್ಕೊಬೇಕು ನಾವು. ಈ ಥರ ಚೆನ್ನಾಗಿ ಫ್ರೈ ಆಗಿ ಈ ಥರ ಫ್ರೈ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಅದಕ್ಕೆ ನಾವು ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಇದು ಅಷ್ಟೇ, ಸ್ವಲ್ಪ ನೀಟಾಗಿ ಬೇಯಿಸ್ಕೊಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೊಬಾರ್ದು, ಸ್ವಲ್ಪ ಒಂದು 50% ಬೇಯಷ್ಟು ಮಾಡ್ಕೊಬೇಕು ಟೊಮೊಟೊನ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಕ್ಕೆ ಲವಂಗನ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಎಗ್ ಮಸಾಲ ಆದರೂ ಹಾಕ್ಕೊಬೋದು. ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಚಕ್ಕೆ ಲವಂಗ ಹಾಕಿದ್ರೇ ಒಂಥರ ಫ್ಲೇವರ್ ಬರುತ್ತದು. ಸ್ವಲ್ಪ ಅರಿಶಿನವನ್ನು ಹಾಕೊಳ್ಳೋಣ ಕಲರ್ಗೋಸ್ಕರ. ಎಲ್ಲರೂ ವೆಜ್ಜಲ್ಲಿ ಮಾಡಿದ್ದೀರಾ, ಬಟ್ ನಾನು ಎಗ್ಗಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕೋಣ. ನಿಮ್ಗೆ ಇನ್ನೂ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಇವಾಗ ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾನು 6 ಮೊಟ್ಟೆಯನ್ನು ಹಾಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕುರ್ಮಾ ಥರನೂ ನಾವು ಬಳಸ್ಬೋದು, ಎಗ್ ಕುರ್ಮಾ ಅಂತ. ಚಪಾತಿಗೂ ಚೆನ್ನಾಗಿರುತ್ತೆ ಇದು. ಈ ಥರ ಅದು ನೀಟಾಗಿ ಫ್ರೈ ಆಗೋ ಥರ ಮಾಡ್ಕೊಬೇಕು ನೋಡಿ. ಈ ಥರ ಆಗಿದೆ ನೋಡಿ, ಈ ಥರ ಆಗಿದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ನೋಡಿ. ಇದು ಸ್ವಲ್ಪ ರೆಡಿ ಆಯಿತು. ಈಗ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ಆಯಿತು, ಸ್ಟಫ್ ರೆಡಿ ಆಯ್ತಿದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವಕ್ಕಾದ್ರೂ ಪಲ್ಯ ಆ ಥರನೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಕುರ್ಮಾಗೂ ಯೂಸ್ ಮಾಡ್ಕೊಬೋದು. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಫು. ಚಪಾತಿನ ನೀಟಾಗಿ ನಾವು ತೀಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಚಿಕ್ಕ ಚಿಕ್ಕದಾಗಿ, ಜಾಸ್ತಿ ಮಂದನೂ ಇರ್ಬಾರ್ದು, ತೆಳುವಾಗೂ ಇರಬಾರ್ದು. ಸ್ಟಫ್ನ ಇದರಲ್ಲಿ ಹಾಕೋಣ ಬನ್ನಿ. ಇವಾಗ ನೋಡಿ, ಆಲ್ರೆಡಿ ನಾನು ಸ್ಟಫ್ ಅದರಲ್ಲಿ ಹಾಕ್ಕೊಂಡು ಅದು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ನಾನು ಈ ಥರ ಮಾಡಿದ್ದೀನಿ. ಇವಾಗ ಕುಕ್ಕರ್ಗೆ ಹಾಕೋಣ. ಇವಾಗ ನಾವು ಇಡ್ಲಿಗೆ ಯಾವ ಥರ ಇಡ್ತೀವೋ ಅದೇ ಥರನೇ ಇದಕ್ಕೆ ಹಾಕ್ತಾಯಿದ್ದೀನಿ, ಇಡ್ಲಿ ಕುಕ್ಕರ್ಗೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಹಾಕ್ಕೊಬೇಕು, ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಡುತ್ತೆ.
ಇಲ್ಲಾಂದರೆ ತುಪ್ಪ ಅಂದರೂ ಹಾಕೊಬೋದು. ತುಪ್ಪ ಆದರೂ ಹಾಕಿದ್ರೆ ಸೂಪರ್ ಟೇಸ್ಟ್ ಬರುತ್ತೆ. ಈ ಥರ ಎಲ್ಲ ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಒಂದು ಸತಿ ಮಕ್ಕಳಿಗೆ ಟ್ರೈ ಮಾಡಿಕೊಡಿ, ತುಂಬ ಚೆನ್ನಾಗಿ ತಿಂತಾರೆ ಅವರು. ದೊಡ್ಡವರಿಂದ ಚಿಕ್ಕವರವರು ಎಲ್ಲರೂ ತಿನ್ಬೋದಿದ್ದು. ಇವಾಗ ಕುಕ್ಕರ್ಗೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿದೆ, ಬೆಂದಿದೆ ಸಹ. ಕೆಲವ್ರು ಏನು ಮಾಡ್ತಾರೆ, ಅದು ಹಸಿಟ್ಟು ಬೇಯಿಸಲ್ಲ, ಬಟ್ ಇದು ಸಾಫ್ಟಾಗಿ ನೀಟಾಗಿ ಬೆಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಸಖತ್ತಾಗಿ ಬಂದಿದೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಯಾವ ಥರ ಬಂದಿದೆ ಅಂತ. ಹೆಲ್ದಿ ಆ್ಯಂಡ್ ಟೇಸ್ಟಿ ಮೋಮೋಸು. ಮಕ್ಕಳಂತೂ ಚಪ್ಪರ್ಸ್ಕೊಂಡು ತಿಂತಾರೆ. ಥ್ಯಾಂಕ್ ಯು ವಾಚಿಂಗ್. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ವಾಚಿಂಗ್.